ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸೌಧಕ್ಕೆ ಮಾಧ್ಯಮಗಳ ನಿರ್ಬಂಧ ವಿಚಾರಕ್ಕೆ ಜೆಡಿಎಸ್ ವ್ಯಂಗ್ಯ ಆಡಿದೆ. ಪ್ರಶ್ನೆ ಕೇಳೋ ಪತ್ರಕರ್ತರ ಕಂಡ್ರೆ ಸರ್ಕಾರಕ್ಕೆ ಭಯ ಯಾಕೆ? ಸಚಿವರ ಶಾಸಕರ ಭ್ರಷ್ಟಾಚಾರ ಪ್ರಶ್ನೆ ಮಾಡಿದ್ರೆ ಭಯನಾ? ಹಗರಣಗಳು ಕಮಿಷನ್ ದಂಧೆಗಳು ಬಯಲಾಗುತ್ತೆ ಎನ್ನುವ ಆತಂಕನ? ಮುಖವಾಡ ತೊಟ್ಟ ಮಜವಾದಿಗೆ ಶುರುವಾಗಿದೆ ಈಗ ನಡುಕ. ಮಾಧ್ಯಮಗಳ ದನಿ ಅಡಗಿಸೋದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧ ಅಲ್ವಾ? ಇದು ಸರ್ಕಾರದ ಹೇಳಿತನಕ್ಕೆ ಸಾಕ್ಷಿ ಅಂತ ಜೆಡಿಎಸ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಓಕೆ, ಜೆಡಿಎಸ್ ಈಗ ಕೆಲವೊಂದು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮುಖವಾಡ ತೊಟ್ಟ ಮಜವಾದಿಗೆ ನಡುಕನ, ಮಾಧ್ಯಮಗಳ ಧ್ವನಿ ಅಡಗಿಸೋದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧ ಅಲ್ವಾ? ಇದು ಸರ್ಕಾರದ ಹೇಳಿತನಕ್ಕೆ ಸಾಕ್ಷಿ ಅಂತ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದು ಕಳ್ಳನ ಮನ್ಸು ಉಳ್ಳುಳ್ಳುಗೆ ಅನ್ನಂಗೆ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ಒಬ್ಬ ಶಾಸಕರ ಚೇಂಬರ್ನಲ್ಲಿ ಕಳ್ತನ ಆಯ್ತು ಅಂತ ಜನರಿಗೆ ಸುದ್ದಿ ಗೊತ್ತಾಗಿದೆ ಹೆಂಗೇಳಿ? ನಾವುಗಳು ಪ್ರಸ್ತಾಪ ಮಾಡಿದ್ದಕ್ಕೆ, ನಾವು ಪ್ರಸಾರ ಮಾಡಿದ್ದಕ್ಕೆ. ಇಲ್ಲಾಂದ್ರೆ ಇವ್ರಗಳ ಹಗರಣಗಳು, ಇವ್ರ ಭ್ರಷ್ಟಾಚಾರಗಳು, ಇವ್ರಗಳ ಲೋಪದೋಷಗಳು ಇವೆಲ್ಲವೂ ಎಲ್ಲಿ ಗೊತ್ತಾಗ್ತಾ ಇತ್ತು ಜನಕ್ಕೆ? ಜನರು ಮತ್ತು ರಾಜಕಾರಣಿಗಳ ನಡುವೆ ಅಥವಾ ರಾಜಕಾರಣಿಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾರೋ ಮಾಧ್ಯಮಗಳನ್ನ ಅಥವಾ ಮಾಧ್ಯಮದ ಪ್ರತಿನಿಧಿಗಳನ್ನ ನಿಮ್ ಗುಲಾಮ್ರ? ನೀವ್ ಹೇಳಿದ ಕಡೆನೇ ಹೋಗಿ ಲೋಗೋ ಇಟ್ಕೋಬೇಕು, ಇಲ್ಲಂದ್ರೆ ಈ ಕಡೆ ಬರಂಗೇ ಇಲ್ಲ. ಯಾಕೆ ಬರಂಗಿಲ್ಲ? ಭದ್ರತಾ ವೈಫಲ್ಯ ಅಂದ್ರೆ ಅಥವಾ ಭದ್ರತಾ ದೃಷ್ಟಿ ಅಂದ್ರೆ ಮಾಧ್ಯಮದವ್ರೇನ್ ಟೆರರಿಸ್ಟ್ಗಳ ಬಂದ್ ಬಾಂಬ್ ಇಡ್ತಾ ಇದ್ರ? ನಿಮ್ಮಲ್ಲಿ ಕಳ್ತನ ಆಗ್ತಾ ಇದೆ ಅಂದ್ರೆ ಅದನ್ನ ನೋಡ್ಕೋಬೇಕಾಗಿರೋದ್ ಕೆಲಸ ಯಾರ್ದು? ಅಂಡ್ ಈಗ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆಯಲ್ಲ, 100ಕ್ಕೆ 100ರಷ್ಟು ಅವರ ಪ್ರಶ್ನೆ ಸರಿಯಾಗಿದೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಇದೇ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದಲ್ಲಿ ಸಿಎಂ ಆಗಿದ್ದಾಗ ಸೇಮ್ ಡಿಸಿಷನ್ ತಗೊಂಡಿದ್ರಿ. ಅವಾಗ್ಲೂ ಮಾಧ್ಯಮಗಳಿಗೆ ನಿರ್ಬಂಧ ಅಂತ ಹೇಳಿದ್ರಿ, ಅವಾಗ್ಲೂ ನಾವೇ ಪ್ರಶ್ನೆ ಮಾಡಿದ್ದು. ಓಕೆ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.